ಬಿಗ್ ಬಾಸ್ ನೋಡುಗರಿಗೆಲ್ಲ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಗೊತ್ತೇ ಇದೆ. ಆದ್ರೆ ಈಗ ಗಿಲ್ಲಿ ತನ್ನ ಅಸಲಿ ಲವ್ ಸ್ಟೋರಿ ಹೇಳಿದ್ದಾನೆ. ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ವಿಸಿಟ್ ಕೊಟ್ಟ ವೇಳೆ ತನ್ನ ಪ್ರೇಮ ಲೋಕವನ್ನ ತೆರೆದಿಟ್ಟಿದ್ದಾನೆ ಗಿಲ್ಲಿ ನಟ. ರವಿ ಮಾಮನ ಎಂಟ್ರಿ ಪ್ರೇಮ ಲೋಕವಾದ ದೊಡ್ಡ ಮನೆ. ಎಸ್, ಈ ವಾರ ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಭೇಟಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ರವಿ ಮಾಮ ದೊಡ್ಡ ಮನೆಗೆ ಹೋಗಿದ್ದು ಅವರು ನಟನೆ ಮಾಡಿರುವ ಪ್ಯಾರ್ ಅನ್ನೋ ಸಿನಿಮಾದ ಪ್ರಚಾರಕ್ಕಾಗಿ. ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ರಾಶಿಕಾನೇ ನಾಯಕಿ. ರಾಶಿಕಾ ತಂದೆ ಪಾತ್ರ ಮಾಡಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ನಂಬಕ್ಕಾಗ್ತಿಲ್ಲ ಸರ್, ನಾನು ಇಷ್ಟ ಹತ್ರದಿಂದ ನಿಮ್ಮ ನೋಡ್ತೀನಿ. ನಂಬಲಿಲ್ಲ, ಬರೋದು ನನಗೆ ಗೊತ್ತಿಲ್ಲ. ಪಾಪ ಈ ಹುಡುಗರಿಗೋಸ್ಕರ ಬಂದೆ, ಇವ್ರಿಗೋಸ್ಕರ ಬಂದೆ. ಇವರಿಬ್ರು ಸೇರಿ ಪ್ಯಾರ್ ಅಂತ ಸಿನಿಮಾ ಮಾಡಿದ್ದಾರೆ. ಆ ಪ್ಯಾರ್ ಅಂತ ಸಿನಿಮಾ ಮಾಡ್ಬಿಟ್ಟು ಇವ್ರು ಆ ಪ್ಯಾರ್ ನಾನಿಲ್ದೆ ಕಂಪ್ಲೀಟ್ ಆಗಲ್ಲ ಅಂದ್ಬಿಟ್ಟು ನಾನೇ ಬೇಕು ಅಂತ ಒಂದು 6 ತಿಂಗಳು ಪ್ರೊಡ್ಯೂಸರ್ ನನ್ನ ಬಿಟ್ಟೇ ಇಲ್ಲ. ನೀವು ಬಿರ್ಲೇಬೇಕು ಅಂತ ಕೊನೆಗೆ ರಾಶಿಕ ಅಪ್ಪನ ಪಾತ್ರ ಮಾಡಿಸಿದ್ರು. ಸಾಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ಇವರು. ಮೆಲೋಡಿ ಲಡಾಖೆಲ್ಲ ಬಂದಿದ್ದಾರೆ ಇವರೆಲ್ಲ. ರವಿಚಂದ್ರನ್ ಇದ್ದಲ್ಲಿ ಪ್ರೇಮ ಕತೆ ಇಡ್ಲೇಬೇಕಲ್ವಾ? ಸೊ ಬಿಗ್ ಬಾಸ್ ಸದಸ್ಯರನ್ನ ಕೂರಿಸಿಕೊಂಡು ಅವರ ಮೊದಲ ಪ್ರೇಮ ಕತೆ ಹೇಳಿಸಿದ್ದಾರೆ ರವಿಚಂದ್ರನ್. ಜೊತೆಗೆ ತಮ್ಮ ಮೊದಲ ಪ್ರೇಮ ಕಥೆಯನ್ನು ಸ್ಪರ್ಧಿಗಳ ಮುಂದೆ ಹೇಳಿದ್ದಾರೆ. ನಾನಿನ್ನ ಮರಳ್ಯಾರೆ ರಾಜ್ಕುಮಾರ್ ಅವ್ರು ಓಡಿಸಿದ ಮೋಟರ್ ಬೈಕ್ ತಗೊಂಡು ಹಿಂಗೆ ಎಂಟ್ರ್ ಆಗ್ತೀನಿ. ಕಾಲೇಜ್ಗೆ ಎಂಟ್ರ್ ಆಗ್ಬೇಕಾದ್ರೆ ಕರೆಕ್ಟಾಗಿ ಎಂಟ್ರೆನ್ಸ್ ಅಲ್ಲಿ ಒಂದು 10-15 ಹುಡುಗಿರು ಪ್ಲಸ್ ಅಷ್ಟನ್ನೆಲ್ಲ ನಿಂತಿದ್ದಾರೆ. ಬಟ್ ಆ ಮೋಟರ್ ಬೈಕ್ ಸೌಂಡ್ಗೆ ಒಂದು ಹುಡುಗಿ ಹಂಗೆ ತಿರುಗಿ ನೋಡ್ತಾಳೆ. ಇವತ್ತವರೆಗೂ ಆ ಲಾಪ್ರು ಮರ್ತಿಲ್ಲ ನಾನು. ಅದು ನಾನು ಫಸ್ಟ್ ಪ್ರೀತಿಸಿದ ಹುಡುಗಿ. ಅದು 1 ವರ್ಷ ಐ ಟುಕ್ 1 year ಟು ಸೇ ಐ ಲವ್ ಯು ಟು ದಟ್ ಗರ್ಲ್. 1 ವರ್ಷ ತಗೊಂಡೆ ಲವ್ ಯು ಹೇಳೋದಕ್ಕೆ. ಬಟ್ ನಮ್ಮ ಕಣ್ಣಲ್ಲೇ 1 ವರ್ಷ ಪ್ರೀತಿ ಮಾಡಿದ್ದೀವಿ. ಇವತ್ತು ಮಾತಾಡ್ಸ್ಲೇಬೇಕು ಅಂದ್ಬಿಟ್ಟು ಅವಾಗ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಇದ್ರೆ ಕಾರ್ ತೊಗೊಂಡು ಹೋಗಿರ್ತೀನಿ. ಕಾರ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಕಾರಿಂದ ಆಚೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಐ ಡ್ರಾಪ್ ಯು ಅಂತ ಕೇಳ್ತೀನಿ. ನೋ ಥ್ಯಾಂಕ್ಸ್ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಅಷ್ಟೇ. ನೆಕ್ಸ್ಟ್ ಇಂದ ಕಾಲೇಜ್ಗೆ ಬಂದಿಲ್ಲ ನಾನು. 1 ವಾರ ಆದ್ರೆ ಕಾಲೇಜ್ ಕಡೆ ತಿರುಗೇ ಇಲ್ಲ. ಬಟ್ 1 ವಾರ ಆದ್ಮೇಲೆ ಲ್ಯಾಂಡ್ಲೈನ್ ರಿಂಗ್ ಆಗುತ್ತೆ. ಅದು ಅಕಸ್ಮಾತ್ ನಾನೇ ಫೋನ್ ತೆಗೆದು ಅವಳೇ ಫೋನ್ ಮಾಡಿರ್ತಾಳೆ, ಹೆಂಗೋ ತಿಳ್ಕೊಂಡು ನಂಬರು. ಅಲ್ಲಿಂದ ವಿ ಸ್ಟಾರ್ಟ್ ಟಾಕಿಂಗ್ ಟು ಈಚ್. ರವಿ ಮಾಮನ ಎದುರು ಗಿಲ್ಲಿ ಲವ್ ಸ್ಟೋರಿ. ಎಸ್, ಒಬ್ಬೊಬ್ಬರೇ ಸ್ಪರ್ಧಿಗಳು ಅವರವರ ಪ್ರೇಮ್ ಕಹಾನಿ ಹೇಳಿದ್ದಾರೆ. ಗಿಲ್ಲಿ ನಟ ಕೂಡ ತನ್ನ ಲವ್ ಸ್ಟೋರಿನ ಹೇಳ್ಕೊಂಡಿದ್ದಾನೆ. ಈ ಸೀಸನ್ಗೆ ಬಂದಾಗಿನಿಂದಲೂ ಕಾವು ಅಂತ ಹೇಳ್ತಾ ಕಾವ್ಯ ಹಿಂದೆ ಬಿದ್ದಿರೋ ಗಿಲ್ಲಿ ತನ್ನ ಅಸಲಿ ಪ್ರೇಮ ಕಾವ್ಯನ ತೆರೆದಿಟ್ಟಿದ್ದಾನೆ. ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತಾರೆ. ನನ್ ಫಸ್ಟ್ ಲವ್ ಆಗಿದ್ದು ಫಸ್ಟ್ ಇಯರ್ ಅಲ್ಲಿ. ನಾನು ITI ಓದಿದ್ದು. ಒಂದು ಹುಡುಗಿ ನಮ್ಮ ಊರ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಬಸ್ ಹತ್ತದೆ. ಆ ಹುಡುಗಿ ಪೇಸ್ ಕಾಣಿಸಲ್ಲ ನನಗೆ. ನಾನು ಒಟ್ನಲ್ಲಿ ಚೆನ್ನಾಗೈತೆ ಹುಡುಗಿ. ಅರ್ಧ ಪೇಸು ಅರ್ಧಂಬರ್ಧ ಮಾತ್ರ ಕಾಣಿಸ್ತಾ ಇದೆ. ಚೂರ್ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಬಸ್ಸು ರಸ ಆಗ್ಬಿಟ್ಟೈತೆ. ಆಮೇಲೆ ಏನ್ ಮಾಡ್ದೆ, ಕರೆಕ್ಟ್ ಆಗಿ ಮಳವಳ್ಳಿ ಹತ್ರ ಬಸ್ಸು ನಿಲ್ಲಿಸಿದ ತಕ್ಷಣ ಹೋಗಿ ಮುಂದೆ ನಿಂತ್ಬಿಟ್ಟ ಮುಂದ್ಗಡೆ ಡೋರಲ್ಲಿ. ಆ ಹುಡುಗಿ ನೋಡ್ಲೇಬೇಕು ಅಂದ್ಬಿಟ್ಟು. ಆಗ ಹುಡುಗಿ ಹಂಗೆ ಇಳ್ಕ ಬತ್ತು. ನಾನು ಪಿಕ್ಸೆ ಆಗ್ಬಿಟ್ಟೆ. ಆ ಹುಡುಗಿ ಮೇಲೆ ಕ್ರಶ್ ಲವ್ವೇ ಆಗೋಯ್ತು. ಆ ಹುಡುಗಿ ಊರ್ ಗೊತ್ತಿತ್ತು. ಆ ಹುಡುಗಿ ಯಾವ ಬಸ್ ಸ್ಟಾಪ್ ಅಲ್ಲಿ ಹತ್ತದು, ಯಾವ ಬಸ್ ಸ್ಟಾಪ್ ಅಲ್ಲಿ ಹತ್ತದು ಅಂತ ಚೆನ್ನಾಗಿ ಗೊತ್ತಿತ್ತು. 1 ವಾರ ಕರೆಕ್ಟಾಗಿ 1 ವಾರ ಆಯ್ತು. ನಾನು ಬುಕ್ ಇರ್ತದಲ್ಲ, ಬುಕ್ಕ ಸೀಟ್ ಮೇಲೆ ಹಾಕ್ಬಿಟ್ಟು ಸೀಟ್ ಹಾಕಿದೆ. ಆ ಹುಡುಗಿ ಏನ್ ಮಾಡ್ತು, ಆ ಬುಕ್ಕ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಕೂತ್ಕೊಬಿಟ್ಟಿತ್ತು. ನಾನು ಸೀಟ್ ಹಾಕಿದ್ನಲ್ಲ ಅಲ್ಲಿ. ಆಮೇಲೆ ಸಿಕ್ಕದ್ ಒಳ್ಳೆ ಚಾನ್ಸ್, ಮಾತಾಡ್ಸ್ಬಿಡುವ ಅಂದ್ಬಿಟ್ಟು ನಾನ್ ಸೀಟ್ ಹಾಕಿದ್ದೆ ಕಣ್ರಿ ಅಂದೆ. ಸರಿ ಬಿಡೋಣ ಆಯ್ತು ಅಂದ್ಬಿಟ್ಲು. ಮಕ್ಕರ್ ಆಗೋಯ್ತು ನನಗೆ. ಬಸ್ಸಲ್ಲಿ ಎಲ್ರು ಕೂತವ್ರೆ ಬಸ್ಸಲ್ಲಿ. ಹಿಂಗಾಗೋಯ್ತು ನನಗೆ. 10 ಸೆಕೆಂಡ್ 20 ಸೆಕೆಂಡ್ ಮಾತಾಡಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ನನ್ನ ಪಕ್ಕದಲ್ಲ ಇನ್ನೊಂದು ಹುಡುಗಿ ಇತ್ತು. ಅದು ನನ್ನ ಕ್ಲಾಸ್ಮೇಟ್ ಹುಡುಗಿ. ನನ್ನ ಸ್ಕೂಲಲ್ಲಿ ನನ್ನ ಜೊತೆ ಓದಿದ್ದು. ಅವ್ರ ಫ್ರೆಂಡು. ನಾನು ಆ ಹುಡುಗಿಗೆ ಹೇಳ್ದೆ, ಅಣ್ಣ ಅಂತ ಮಾತ್ರ ಕರಿಬೇಡ ಅಂತ ಹೇಳು, ಸಿಕ್ಕಾಪಟ್ಟೆ ಬೇಜಾರಾಯ್ತದೆ, ಆ ಬೇರೆ ಏನಾರು ಕರೀಲಿ, ಆಮೇಲೆ ನಾನು ಸುಮ್ಮನೆ ಇರಲ್ಲ ಅಂತ 1 ವಾರ್ನಿಂಗ್ ಕೊಟ್ಟೆ. ಅಲ್ಲಿ ಹಿಂದೆ ಕೂತಿದ್ದ ನನ್ನ ಫ್ರೆಂಡ್, ಇನ್ನೇನು ಮಾವ ಅನ್ಬೇಕಾ ಅಂದ. ಕರೆಕ್ಟ್ ಆನ್ಸರ್ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ. ಬಸ್ ನಲ್ಲಿ ಜರ್ನಿ, ಅಲ್ಲೇ ಶುರು ಲವ್ ಕಹಾನಿ. ರಾಜ ಹುಲಿ ಕತೆ ಹೇಳಿ ಯಾಮಾರಿಸಿದ್ನ ಗಿಲ್ಲಿ.
ಹೌದು, ಗಿಲ್ಲಿ ITI ಓದುವಾಗ ಬಸ್ನಲ್ಲಿ ಒಂದು ಹುಡುಗಿ ನೋಡ್ತಾ ಇದ್ದೆ, ಆಕೆ ಮೇಲೆ ಲವ್ ಆಗಿತ್ತು ಅಂತ ಕತೆ ಹೇಳಿದ್ದಾನೆ. ಆದ್ರೆ ಇದನ್ನ ಕೇಳಿದ ರವಿ ಮಾಮ ರಾಜ ಹುಲಿ ಕತೆ ಹೇಳ್ತಾ ಇದ್ಯೇನೋ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ಹಿಂದೆ ಬಿದ್ರು ಅಂತ ಹೇಳಿದ್ರೆ ಸರ್ ಎಲ್ಲಾರ್ಗೂ ಇದೆ ಸರ್, ಹೇಳಲ್ಲ ಅಷ್ಟೇ. ನೀವ್ ಯಾರು ಒಂದು ಹುಡುಗನ ಇಷ್ಟಪಟ್ಟಿದ್ದು ಹೇಳಲೇ ಇಲ್ಲ, ಹೇಳಕ್ ಭಯ ಅಷ್ಟೇ. ನೀವ್ ಯಾರು ಪ್ರೀತಿಸೋದೇ ಇಲ್ವಾ? ನಿಮ್ಮನ್ನ ಪ್ರೀತಿಸೋರು ಅಷ್ಟೇ. ಹಂಗಾರೆ ಎಲ್ಲ ಸುಳ್ಳು ಹೇಳ್ತೀರಾ, ನಿಜ ಹೇಳ್ತೀರಾ? ಸುಳ್ಳು ಸರ್, 100% ಸುಳ್ಳು. ನೀವು ಹುಡುಗಿಯರಿಗೆ ಇಂಥ ಹುಡುಗರು ಇಷ್ಟ, ಇಂಥವ್ನ ಕಂಡ್ರೆ ಇಷ್ಟ ಆಯ್ತು ಅನ್ನೋದು ಇಲ್ವಾ ನಿಮ್ಗೆ ಅಂತ ಕೇಳೋದು ನಾನು. ನೀವು ನಿಮ್ ಹಿಂದೆ ಬರೋನ್ನ ಇಷ್ಟಪಟ್ಟಂದ್ರೆ ಯಾವನ್ ಬಂದು ಚಾಕ್ಲೇಟ್ ಕೊಟ್ಟೋರ್ನ ಇಷ್ಟಪಟ್ಟು. ಫಸ್ಟ್ ಲವ್ ಅಂದ್ರೆ ಏನ್ ಗೊತ್ತಾ? ನೀವು ಲವ್ ಮಾಡಿರ್ತೀರಲ್ಲ, ಅದು ಲವ್, ಫಸ್ಟ್ ಲವ್. ಎಲ್ಲ ಸಿನಿಮಾ ಸ್ಟೋರಿಗಳು. ನಿಂದ ಯಾವ್ದೋ ರಾಜವಲ್ಲಿ ಕತೆ ಹೇಳ್ದಾಗ ಅಸಲಿಗೆ ಗಿಲ್ಲಿಯ ಲವ್ ಎಪಿಸೋಡ್ ಒಂದಲ್ಲ ಎರಡಲ್ಲ, ಒಂದೊಂದು ರಿಯಾಲಿಟಿ ಶೋನಲ್ಲೂ ಗಿಲ್ಲಿಯದ್ದು ಲವ್ ಟ್ರ್ಯಾಕ್ ಇದ್ದೇ ಇರುತ್ತೆ. ಭರ್ಜರಿ ಬ್ಯಾಚುಲರ್ ನಲ್ಲಿ ಯಶಸ್ವಿನಿ ಜೊತೆ ಗಿಲ್ ಲವ್ ಸಾಂಗ್ ಹಾಡಿದ್ದ. ಇನ್ನು DKDಗೆ ಬಂದ ಮೇಲೆ ಗಿಲ್ಲಿ ಗಗನ ಲವ್ ಸ್ಟೋರಿ ಶುರುವಾಯ್ತು. ಈ ಜೋಡಿಯಂತೂ ಕರ್ನಾಟಕದಲ್ಲಿ ಮನೆ ಮಾತಾಗಿ ಬಿಟ್ಟಿತ್ತು. ಈ ಹೂನ ತಲೆ ಮೇಲೆ ಮುಡ್ಸಿದ್ರೆ ಅದು ಪ್ರೇಮ, ಕಿವಿಗ್ ಮುಡ್ಸಿದ್ರೆ ಅದು ನಾಮ. ನಾನು ಇಷ್ಟಪಡಲ್ಲ. ನನಗೆ ಮುಡಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ? ಆ ಕಡೆ ಒಂಚೂರು ನೋಡು, ಕ್ಲೋಸ್ ಅಪ್ ಅಲ್ಲಿ ನಿಂತ್ಕೊಂಡು ನಾವಿಬ್ರು ಹೂನಾರ ಹಾಕೊಂಡ್ರೆ ಅದು ಟುಮ್ಟಕ, ನಾನು ಮಲ್ಕೊಂಡು ಹೂನಾರ ಹಾಕೊಂಡ್ರೆ ದಂಡಡಕ. ಮತ್ತೀಗ ಬಿಗ್ ಬಾಸ್ಗೆ ಬಂದ ಮೇಲೆ ಗಿಲ್ಲಿ ಕಾವ್ಯ ಹಿಂದೆ ಸುತ್ತುತ್ತಾ ಇನ್ನೊಂದು ಲವ್ ಟ್ರ್ಯಾಕ್ ಓಪನ್ ಮಾಡಿದ್ದ. ಈಗ ನೋಡಿದ್ರೆ ರವಿ ಮಾಮನ ಎದುರು ತನ್ನ ಅಸಲಿ ಲವ್ ಸ್ಟೋರಿ ಅಂತ ರಾಜ ಹುಲಿ ಸ್ಟೋರಿ ಹೇಳಿದ್ದಾರೆ. ಇದನ್ನ ನೋಡಿದ ಜನ ಗಿಲ್ಲಿನ ಭಲೆ ಕಿಲಾಡಿ ಅಂತಿದ್ದಾರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.